ಬೆಳೆದು ನಿಂತ ಮಗ ಒಮ್ಮೆ ಲೆಕ್ಕ ಹಾಕಿ ತನ್ನ ಅಮ್ಮನಿಂದ ತನಗೆ ಎಷ್ಟು ದುಡ್ಡು ಬರಬೇಕೆಂದು ಪಟ್ಟಿ ಮಾಡಿದ. ಅದನ್ನು ಅಮ್ಮನ ಕಣ್ಣಿಗೆ ಕಾಣುವಂತೆ ಇಟ್ಟು ಹೊರ ನಡೆದ. ಅದರಲ್ಲಿ ಹೀಗೆ ಬರೆದಿತ್ತು: ಅಮ್ಮ, ನಿನ್ನಿಂದ ಇಷ್ಟು ಹಣ ಬಾಕಿ ಇದೆ, ಆದಷ್ಟು ಬೇಗ ಚುಕ್ತ ಮಾಡು. ಪ್ರತಿ ವಾರದ ನನ್ನ ಖರ್ಚಿಗೆ 25 ರೂಪಾಯಿ. ಮೊನ್ನೆ ಅಪ್ಪನ 5 ಶರ್ಟು ಪ್ಯಾಂಟು ಇಸ್ತ್ರಿ ಮಾಡಿದ್ದಕ್ಕೆ 10 ರೂಪಾಯಿ. ಭಾನುವಾರ ಗಿಡಗಳಿಗೆ ನೀರು ಹಾಕಿದ್ದಕ್ಕೆ 5 ರೂಪಾಯಿ. ಅತಿಥಿಗಳು ಬಂದಾಗ ಅವರನ್ನು ಊರೆಲ್ಲ ಸುತ್ತಾಡಲು ಕರೆದುಕೊಂಡು ಹೋಗಿದ್ದಕ್ಕೆ 15 ರೂಪಾಯಿ. ಹಬ್ಬದ ಹಿಂದಿನ ದಿನ ಮನೆಯ ಧೂಳನ್ನೆಲ್ಲ ತೆಗೆದು ಮನೆ ಒರೆಸಿದ ಕೂಲಿ 25 ರೂಪಾಯಿ. ಇನ್ನು ನಿನ್ನ ಜೊತೆಗೆ ತರಕಾರಿ ತರಲು ಬಂದಿದ್ದಕ್ಕೆ 10 ರೂಪಾಯಿ. ಹೀಗೆ ಒಟ್ಟು ಬಾಕಿ 90 ರೂಪಾಯಿ. ಅಮ್ಮ ಆ ಬಿಲ್ಲನ್ನು ನೋಡಿದರು. ರಾತ್ರಿ ಕುಳಿತು ಆ ಕಾಗದದ ಹಿಂದೆಯೇ ಹೀಗೆ ಬರೆದರು: ಹೌದು ಮಗು, ನಾನು ನಿನ್ನ ಸಾಲದಲ್ಲಿದ್ದೇನೆ. ಆದರೆ ನನ್ನದೂ ಒಂದು ಬಿಲ್ಲಿದೆ ನೋಡು. ನಿನ್ನನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ನೋವು ತಿಂದಿದ್ದಕ್ಕೆ ಯಾವ ಬೆಲೆನೂ ಇಲ್ಲ. ನಿನ್ನನ್ನು ಹೆರುವಾಗ ಸಾವಿನೊಡನೆ ಹೋರಾಡಿ ಪುನರ್ಜನ್ಮ ಪಡೆದಿದ್ದಕ್ಕೆ ಯಾವ ಬೆಲೆನೂ ಇಲ್ಲ. ನೀನು ಪುಟ್ಟ ಮಗುವಾಗಿದ್ದಾಗ ಜ್ವರ ಬಂದು ಬಳಲಿದಾಗ 10 ದೇವರ ಹರಕೆ ಹೊತ್ತಿದ್ದಕ್ಕೆ ಯಾವ ಬೆಲೆನೂ ಇಲ್ಲ. ಶಾಲೆಯಲ್ಲಿ ನಿನಗೆ ತೊಂದರೆ ಆದಾಗ ನಾನು ಪಟ್ಟ ನೋವಿಗೆ ಯಾವ ಬೆಲೆನೂ ಇಲ್ಲ. ಇನ್ನು ನೀನು ಪರೀಕ್ಷೆಗೆ ಓದುವಾಗ ನಾನು ನಿದ್ರೆಗೆಟ್ಟು ಚಿಂತಿಸಿದ್ದಕ್ಕೆ ಯಾವ ಬೆಲೆನೂ ಇಲ್ಲ. ಪ್ರತಿದಿನ ನೀನು ಕಾಲೇಜಿಗೆ ಹೋಗಿ ಮನೆಗೆ ಬರುವವರೆಗೆ ಪ್ರತಿ ಕ್ಷಣ ಪಟ್ಟ ಆತಂಕಕ್ಕೆ ಯಾವ ಬೆಲೆನೂ ಇಲ್ಲ. ಒಟ್ಟು ನನ್ನ ಮೇಲಿನ ಸಾಲ 90 ರೂಪಾಯಿಯನ್ನು ಆದಷ್ಟು ಬೇಗ ತೀರಿಸ್ತೀನಿ ಕಣಪ್ಪ. ಮಗ ಬಿಲ್ಲು ನೋಡಿದ. ಎದೆಯಾಳದಿಂದ ನೋವು ಕಿತ್ತುಕೊಂಡು ಬಂತು. ತಾನು ಬರೆದ ಬಿಲ್ಲನ್ನು ಹೊಡೆದು ಹಾಕಿ ಒಂದು ಸಾಲು ಬರೆದ: ಅಮ್ಮ, ನಿನ್ನಿಂದ ನನಗೆ ಬರಬೇಕಾದದ್ದು ಏನೂ ಇಲ್ಲ. ಆದರೆ ನಾನು ಜೀವನ ಪರ್ಯಂತ ನನ್ನ ದೇಹ ಸವೆಸಿದರೂ ನಿನ್ನ ಋಣ ತೀರಿಸಲಾರೆ. ನಾನು ನಿನ್ನ ಋಣದಲ್ಲಿಯೇ ಪ್ರಪಂಚ ತೊರೆಯುತ್ತೇನೆ. ಬಿಲ್ಲಿಗೆ ಕ್ಷಮಿಸು. ಹೌದಲ್ಲವೇ? ಆಗ ತಾನೇ ಹುಟ್ಟಿದ ಮಗು ಒಂದು ಅಸಹಾಯಕವಾದ ಹುಳು. ಅದನ್ನು ಪ್ರೀತಿಯಿಂದ, ತ್ಯಾಗದಿಂದ ತನ್ನ ಜೀವ ತೆಗೆದು ತಾಯಿ ಒಂದು ವಿಗ್ರಹವನ್ನಾಗಿ ಮಾಡುತ್ತಾಳೆ. ಅದಕ್ಕೆ ಜಾನಪದದಲ್ಲಿ ಒಂದು ಮಾತಿದೆ: ಮಗು ಹುಟ್ಟಿದಾಗ ಕೈ ಬೆರಳು ಮುಚ್ಚಿಕೊಂಡಿರುತ್ತದೆ. ತಾಯಿಯ ಬೆರಳುಗಳನ್ನು ಬಿಡಿಸುತ್ತಾಳಂತೆ. ಆ ಮಗುವಿನ ಕೈಯಲ್ಲಿ ಒಂದು ಚೂರು ಮಣ್ಣಿದೆ. ಅದನ್ನು ತಾಯಿ ತನ್ನ ಸೆರಗಿನಿಂದ ಒರೆಸುತ್ತಾಳೆ. ಆ ಮಗು ದೊಡ್ಡವನಾದ ಮೇಲೆ ಅವನ ದೇಹದ ಚರ್ಮ ಸುಲಿದು ತಾಯಿಯ ಕಾಲಿಗೆ ಚಪ್ಪಲಿ ಮಾಡಿದರೂ ತಾಯಿ ಆ ಮಣ್ಣು ಒರೆಸಿದ ಋಣ ತೀರುವುದಿಲ್ಲವಂತೆ. ಇನ್ನು ಆಕೆ ಮಾಡಿದ ಅನೇಕ ಸಾವಿರಾರು ತ್ಯಾಗಗಳ ಋಣ ತೀರಿಸುವುದು ಹೇಗೆ? ಜೀವನದುದ್ದಕ್ಕೂ ಆಕೆಗೆ ತೋರುವ ಕೃತಜ್ಞತೆಯಿಂದ ಮಾತ್ರ.